ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಆತ್ಮೀಯರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು ಪ್ರಿಯರೇ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಭಾವಿಸ್ತೇನೆ. ದೇವರ ಸ್ತೋತ್ರವಾಗಲಿ. ಈ ದಿನ ಆದಿಕಾಂಡ 40ನೇ ಅಧ್ಯಾಯದಲ್ಲಿ ಇರುವಂಥ ಯೋಸೇಫನ ಜೀವಿತ ಚರಿತ್ರೆಯನ್ನು ಈ ದಿನ ನಾವು ನೋಡುವವರಾಗಿರ್ತೇವೆ ಪ್ರಿಯರೇ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಯ ಸಂದೇಶ ಭಾಗವನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನನ್ನ ಜೊತೆ ಸೇರಿ ನೀವು ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ಈ ಒಳ್ಳೆಯ ಸಮಯದಲ್ಲಿ ತಂದೆ ನಿಮ್ಮ ಮಾತುಗಳನ್ನು ಹಂಚಿಕೊಳ್ಳುವಂತೆ ಈ ಒಳ್ಳೆಯ ಸಮಯವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಹೇಳುವಂಥ ಮಾತು ಪರಿಶುದ್ಧಾತ್ಮನ ಮೂಲಕ ಬರುವುದಕ್ಕೆ ಸಹಾಯ ಮಾಡಿದೆ ತಂದೆ. ಮತ್ತು ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು, ಹೇಳುವವನಾದ ನನಗೆ ಬೇಕಾದಂಥ ಪರಿಶುದ್ಧಾತ್ಮನ ಜ್ಞಾನವನ್ನು ಕೊಟ್ಟು ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನೆಯನ್ನು ಪ್ರಭು ರಕ್ಷಕನಾದ ಕ್ರಿಸ್ತೇಸು ನಾಮದಲ್ಲಿ ನಿಮ್ಮ ಪಾದಕ್ಕೆ ಸಮರ್ಪಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ. ಆಮೇಲೆ ಎಲ್ಲ ದೇವ ಜನರಿಗೆ ಮತ್ತೊಂದು ಸಾರಿ ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯರೇ. ನಾವು ಮೊದಲದಾಗಿ ನೋಡಿಕೊಳ್ಳೋಣ. ಆದಿಕಾಂಡ 40ನೇ ಅಧ್ಯಾಯ ಮೇಲ್ಗಡೆ ಇರುವಂಥ ಟೈಟಲನ್ನು ಓದಿಕೊಳ್ಳೋಣ. ಪ್ರಾಮುಖ್ಯವಾದ ಅಂಶ: ಯೋಸೇಫನು ಅರಸನ ಇಬ್ಬರು ಉದ್ಯೋಗಸ್ಥರ ಕನಸುಗಳ ಅರ್ಥವನ್ನು ತಿಳಿಸಿದ್ದು. ಓಕೆನಾ ಬೇರೆ ಮುಖ್ಯ ಪಾನಸ್ಥರಿಬ್ಬರಿಗೆ ಯೋಸೇಫನು ಜೈಲಲ್ಲಿರುವಂಥ ಸಮಯದಲ್ಲಿ ಕನಸು ಬೀಳುವುದನ್ನು ನಾವು ನೋಡಿದ್ದೇವೆ. ಆ ಕನಸು ಬಿದ್ದಾಗ ಆ ಕನಸಿನ ಒಂದು ವಿವರವನ್ನು ನೋಡ್ಕೊಂಡು ಬರೋಣ. ನಮಗೆಲ್ಲ ಗೊತ್ತಿರುವ ಹಾಗೆ, ಆದರೆ ಮತ್ತೊಂದು ಸರಿ ಹೋಗ್ತೇನೆ. 40ನೇ ಅಧ್ಯಾಯ 8ನೇ ವಚನ: ನಮಗೆ ಸ್ವಪ್ನ ಬಿತ್ತು, ಅದರ ಅರ್ಥವನ್ನು ಹೇಳುವವರು ಯಾರೂ ಇಲ್ಲ ಎಂದು ಹೇಳಲು ಯೋಸೇಫನು ಅವರಿಗೆ, ಸ್ವಪ್ನಗಳ ಅರ್ಥವು ದೇವರಿಂದ ದೊರಕಬಲ್ಲವೇ? ದಯ ಮಾಡಿ ನಿಮ್ಮ ಸ್ವಪ್ನವನ್ನು ನನಗೆ ತಿಳಿಸಿರಿ ಎಂದು ಹೇಳಿದನು. ಆಗ ಪಾನದಾಯಕರ ಮುಖ್ಯಸ್ಥನು ಯೋಸೇಫನಿಗೆ, ನನ್ನ ಕನಸಿನಲ್ಲಿ ಒಂದು ದ್ರಾಕ್ಷಾಲತೆಯನ್ನು ನನ್ನೆದುರಾಗಿ ಕಂಡೆನು. ಅದಕ್ಕೆ 3 ಕಾವಲುಗಳಿದ್ದವು. ಅದು ಚಿಗುರುತ್ತಲೇ ಹೂವುಗಳನ್ನು ಬಿಟ್ಟಿತು. ಆ ಹೂವುಗಳು ಗೊಂಚಲುಗಳಾಗಿ ಹಣ್ಣಾದವು. ಫರೋಹನ ಪಾನ ಪಾತ್ರೆಯು ನನ್ನ ಕೈಯಲ್ಲಿದ್ದುದರಿಂದ ನಾನು ಆ ಗೊಂಚಲುಗಳನ್ನು ಕೊಯ್ದು ಪಾತ್ರೆಯಲ್ಲಿ ಹಿಂಡಿ ಪಾತ್ರೆಯನ್ನು ಫರೋಹನ ಕೈಗೆ ಒಪ್ಪಿಸಿದೆನು ಎಂದು ಹೇಳಿದನು. ಅದಕ್ಕೆ ಯೋಸೇಫನು, ಆ ಕನಸಿನ ಅರ್ಥವೇನೆಂದರೆ, ಆ 3 ಕೊಂಬೆಗಳೇ 3 ದಿನಗಳು. ಈ ಹೊತ್ತಿಗೆ 3 ದಿನಗಳೊಳಗೆ ಫರೋಹನು ನಿನ್ನನ್ನು ಮೇಲಕ್ಕೆ ಎತ್ತಿ ನಿನ್ನ ಉದ್ಯೋಗಸ್ಥಗೆ ತಿರುಗಿ ನೇಮಿಸುವನು. ನೀನು ಮುಂಚೆ ಫರೋಹನ ಪಾನದಾಯಕನಾಗಿದ್ದು ಅವನ ಕೈಗೆ ಪಾನ ಪಾತ್ರೆಯನ್ನು ಒಪ್ಪಿಸುತ್ತಿದ್ದಂತೆಯೇ ಮುಂದೆಯೂ ಒಪ್ಪಿಸುವಿ. ಓಕೆನಾ? ಒಬ್ಬನ ಕನಸಿನ ಅರ್ಥ ಹೇಳಾಯಿತು. ಮತ್ತೊಂದು ಕನಸಿನ ಅರ್ಥ ಆದರೆ ಮುಂದೆ ಹೇಳ್ತಾ ಇದ್ದೇನೆ ಯೋಸೇಫನು, ಆದರೆ ನೀನು ಸುಖದಿಂದಿರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ, ನನಗೆ ಉಪಕಾರ ಮಾಡಿ ಫರೋಹನಿಗೆ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು. ಸುಖವಾಗಿರುವಾಗ ನಾನು ನೆನೆಸ್ಕೊತವ್ರೆ. ಏನು ಬೇರೆ ಈ ಸ್ಟೋರಿ ಸ್ವಲ್ಪ ಪಕ್ಕ ಕೇಳೋಣ. ನಮ್ಮ ಜೀವಿತದಲ್ಲಿ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಯಾಕೆ ಬರ್ತವೆ ಅಂತಂದರೆ, ನಾವು ದೇವ್ರನ್ನ ನೆನೆಸ್ಕೊಳ್ಳೋದಕ್ಕೆ. ಓಕೆನಾ? ದೇವ್ರನ್ನ ನೆನೆಸ್ಕೊಳ್ಳೋದಕ್ಕೆ. ಇದೆಲ್ಲ ಸುಖವಾಗಿದ್ದಾಗ ನಾವು ದೇವ್ರನ್ನ ಮರೆತು ಬಿಡ್ತೀವಿ ಪ್ರೇರಣೆ. ಎಲ್ಲ ಸುಖವಾಗಿದ್ದಾಗ, ಎಲ್ಲ ಕರೆಕ್ಟಾಗಿದ್ದಾಗ, ಆರೋಗ್ಯಕರವಾಗಿದ್ದಾಗ ದೇವ್ರನ್ನ ಪಕ್ಕಕ್ಕೆ ಇಡ್ತೀವಿ. ಇವಾಗ ಈತನೇನು ಮಾಡಿದನು ಗೊತ್ತಾ? ಮುಂದೆ ನೋಡೋಣ. ನಾನು ಇಬ್ರಿಯನಸ್ತನು, ಕೆಲವರು ನನ್ನನ್ನು ಕದ್ದು ಈ ದೇಶಕ್ಕೆ ತಂದರು. ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಯಲ್ಲಿ ಬಿದ್ದೆನು ಅಂತ ಆತನ ರಿಕ್ವೆಸ್ಟ್ ಮಾಡ್ಕೋತಾನೆ. ನಿಮ್ಗೆ ಒಳ್ಳೆ ಸಮಯ ಬಂದಾಗ ನಾನು ನೆನೆಸ್ಕೊಂತ. ಅವನು ಹೇಳಿದ ಅರ್ಥವು ಶುಭಕರವಾದದೆಂದು ಪಕ್ಷಗಾರರಲ್ಲಿ ಮುಖ್ಯಸ್ಥನು ತಿಳಿದು ಯೋಸೇಫನಿಗೆ, ನಾನು ಕಂಡ ಕನಸನ್ನು ಹೇಳುತ್ತೇನೆ ಅಂತ ಮತ್ತೊಬ್ಬ. ಕೇಳು, ನನಗೆ ಬಿದ್ದ ಕನಸಿನಲ್ಲಿ ಸೊಗಸಾದ ಭಕ್ಷ್ಯಗಳು ತುಂಬಿದ 3 ಪುಟ್ಟಿಗಳು ನನ್ನ ತಲೆಯ ಮೇಲೆ ಇದ್ದವು. ಮೇಲನ ಪುಟ್ಟಿಯಲ್ಲಿ ಫರೋಹನಿಗೋಸ್ಕರ ನಾನಾ ವಿಧವಾದ ಭಕ್ಷ್ಯಗಳು ಇದ್ದವು. ಪಕ್ಷಿಗಳು ಬಂದು ಅವುಗಳನ್ನು ನನ್ನ ತಲೆಯ ಮೇಲಿಂದ ಪುಟ್ಟಿಯೊಳಗಿಂದ ತಿನ್ನುತ್ತಿದ್ದವು ಎಂದು ಹೇಳಿದನು. ಅದಕ್ಕೆ ಯೋಸೇಫನು, ನಿನ್ನ ಕನಸಿನ ಅರ್ಥವೇನೆಂದರೆ, ಆ 3 ಪುಟ್ಟಿಗಳೇ 3 ದಿನಗಳು. ಈ ಹೊತ್ತಿಗೆ 3 ದಿನಗಳೊಳಗೆ ಫರೋಹನು ನಿನ್ನ ತಲೆಯನ್ನು ಎತ್ತಿಸುವನು, ನಿನ್ನನ್ನು ಮರಕ್ಕೆ ತೂಗ ಹಾಕಿಸುವನು. ಹಕ್ಕಿಗಳು ಬಂದು ನಿನ್ನ ಮಾಂಸವನ್ನು ತಿಂದು ಬಿಡುವವು ಎಂದನು. ಏನು ಬೇರೆ ಈ ಕನಸುಗಳು ನೆರವೇರುವಂಥ ಸಮಯ ಬಂದಾಗ ಪ್ರೇರೆ ಭಕ್ಷ್ಯಗಾರನು ಪಾನದಾಯಕನು ಏನು ಮಾಡ್ತಾನೆ? ತಿರ್ಗಾ ಪಾನ ಕೊಡುವಂತೆ
ಫರೋಹನ ಬಳಿಗೆ ಹೋದಾಗ ಮತ್ತೊಬ್ಬನು ಸಾಯ್ತಾನೆ ಪ್ರಿಯರೇ. ಆ ಸಮಯದಲ್ಲಿ ಯೋಸೇಫನು ಮಾಡಿದಂಥ ಕನಸನ್ನು ಹೇಳಿ ಒಂದು ಸರ್ಪ್ರೈಸ್ ಕೊಟ್ಟಂಥ ವಿಷಯವನ್ನು ಮರ್ತೋಗ್ಬಿಡ್ತಾನೆ ಪ್ರಿಯರೇ. ಮರ್ತೋಗ್ಬಿಡ್ತಾನ? ಹೌದು ಪ್ರಿಯರೇ. ಮನುಷ್ಯರು ಪ್ರಿಯರೇ ಕಷ್ಟದಲ್ಲಿದ್ದಾಗ, ಸುಖದಲ್ಲಿದ್ದಾಗ ಅನೇಕ ಜೈಲುಗಳಲ್ಲಿ ಇದು ಸುಮಾರಾಗಿ ನಡೀತದೆ. ನೋಡಪ್ಪ, ಜೈಲಲ್ಲಿ ಒಂದೇ ತಟ್ಟೆಯಲ್ಲಿ ಅನ್ನ ತಿಂತಾ ಇದ್ದೀವಿ. ನಿನ್ನ ಕಷ್ಟ ನನಗೆ ಗೊತ್ತು, ನನ್ನ ಕಷ್ಟ ನಿನಗೆ ಗೊತ್ತು. ಈಗ ನೀನು ಏನು ಮಾಡಬೇಕು ಅಂದರೆ, ಹೊರಗಡೆ ಹೋದಾಗ ದಯಮಾಡಿ ನನ್ನನ್ನು ನೆನೆಸ್ಕೊ, ನನಗೆ ಸಹಾಯ ಮಾಡು. ನಾನು ಕೂಡ ಜೈಲಿಂದ ಹೊರಗಡೆ ಬಂದಾಗ ಏನು ಮಾಡ್ತೀನಿ, ನನಗೆ ಸಹಾಯ ಮಾಡ್ತೀನಿ ಅಂತ ಅನೇಕ ಸ್ನೇಹ ಭಾವದಿಂದ ಅನೇಕರು ಒಬ್ಬರಿಗೊಬ್ಬರು ಕಷ್ಟವನ್ನು ಹಂಚಿಕೊಳ್ಳೋದನ್ನು ನೋಡ್ತೀನಿ. ಆದರೆ ಈತನ ಹೊರಗಡೆ ಬಂದಾದ ಮೇಲೆ, ಮತ್ತೆ ಈತನಿಗೆ ಪುನರ್ಜನ್ಮ ಸಿಕ್ಕಾದ ಮೇಲೆ ಯೋಸೇಫನನ್ನು ಮರೆತು ಬಿಟ್ಟ. ಜನರು ಬಹಳ ಸುಲಭವಾಗಿ ಮರಿತಾರ ಅಥವಾ ಬಹಳ ಕಷ್ಟಪಡ್ತಾರೆ ಮರೆಯೋದಕ್ಕೆ. ನಿಮ್ಮ ಮುಂದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಗಂಡ ಹೆಂಡತಿ ಕುಟುಂಬಸ್ಥರಿರ್ತಾರೆ. ಆ ಕುಟುಂಬಸ್ಥದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರ್ತದೆ ಸಂಸಾರ. ಗಂಡ ಒಳ್ಳೆಯ ಜಾಬಲ್ಲಿ ಇರ್ತಾನೆ, ಹೌಸ್ ವೈಫ್ ಹೆಂಡತಿ ಇರ್ತಾಳೆ, ಮಕ್ಕಳನ್ನು ಸ್ಕೂಲಿಗೆ ಕಳಿಸುವಂಥದ್ದು ತರೋದು ತುಂಬ ಚೆನ್ನಾಗಿ ನಡೀತಾ ಇರ್ತದೆ. ಗಂಡನಿಗೆ ಅನಾರೋಗ್ಯದ ಸಮಸ್ಯೆಯಿಂದ ಬಹಳ ಹಿಂಸೆಗೆ ಒಳಗಾಗಿ ಕೆಲವು ದಿನಗಳಲ್ಲೇ ಬಹಳ ಸೀರಿಯಸ್ ಆಗಿ ಸಾಯುವಂಥ ಸ್ಥಿತಿಗತಿಗಳು ಬರ್ತವೆ. ಹೌದಾ? ಬರ್ತವೆ. ಆ ಸಮಯದಲ್ಲಿ ಬೇರೆ ಸತ್ತು ಶವ ಮನೆ ಮುಂದೆ ನಿಂತಿದೆ. ಜನರೆಲ್ಲ ನಿಂತಿದ್ದಾರೆ, ಶವ ಮಲಗಿದೆ. ಈಗ ಎಲ್ಲ ಸಂಬಂಧಿಕರೆಲ್ಲ ಸೇರಿರ್ತಾರೆ. ಬಹಳ ಅಳುವಂಥದ್ದು, ವೇದನೆ ಸಹಜ ಪ್ರತಿಯೊಬ್ಬರು. ಜೀವಂತವಾಗಿರುವಂಥ ಆ ಮನೆ ಯಜಮಾನನು ಸತ್ತಾಗ ಹೆಂಡತಿಗೆ ಬಹಳ ನೋವಾಗುತ್ತೆ. ಒಂದು, ಗಂಡನ ಜೊತೆಲಿರಲ್ಲ. ಎರಡನೇದಾಗಿ ಆ ಮಕ್ಕಳ ಜವಾಬ್ದಾರಿ. ಗಂಡನಿಲ್ಲ ಅನ್ನುವಂಥದ್ದು ಒಂದು ವೇದನೆ. ಆದರೆ ಈ ಮಕ್ಕಳ ಜವಾಬ್ದಾರಿ ಯಾರು ನೋಡ್ಕೋತಾರೆ? ಇಷ್ಟು ದಿನ ಮನೇಲಿ ಆರಾಮಾಗಿ ಗಂಡನು ಕೆಲಸಕ್ಕೆ ಹೋಗ್ತಾಯಿದ್ರು, ಬರ್ತಾಯಿದ್ರು, ತಿಂಗಳಿಗೆ ಇಷ್ಟು ಸಂಬಳ ಅಂತ ಬರ್ತಾಯಿತ್ತು, ಮನೆ ಕುಟುಂಬ ತುಂಬ ಆರಾಮಾಗಿ ನಡೀತಾ ಇತ್ತು, ತುಂಬ ಚೆನ್ನಾಗಿತ್ತು. ಈ ಗಂಡ ತಿರೋದಿಲ್ಲ, ಏನು ಮಾಡೋದು? ಆ ದುಃಖ, ಆ ಮಕ್ಕಳ ದುಃಖ, ಇದೆಲ್ಲ ಸೇರಿ ತುಂಬ ಎಮೋಷನಲ್ ಆಗಿ ಶವ ಎತ್ಕೊಂಡು ಹೋಗ್ಬೇಕಾದ್ರೆ ಹೆಂಡತಿ ಓಡುವಂಥದ್ದು, ನನ್ನ ಗಂಡನನ್ನು ಕರ್ಕೊಂಡು ಹೋಗಬೇಡಿ ಅನ್ನುವಂಥದ್ದು, ಚಟ್ಟವನ್ನು ಕೆಳಗಡೆ ಇಳಿಸುವಂಥದ್ದು, ಅಥವಾ ಪೆಟ್ಟಿಗೆಯನ್ನು ಕೆಳಗಡೆ ಇಳಿಸುವಂಥದ್ದು, ಅಥವಾ ಬಾಕ್ಸನ್ನು ಕೆಳಗಡೆ ಇಳಿಸುವಂಥದ್ದು. ಈ ಥರ ಅನೇಕ ಕಡೆ ನಾವು ನೋಡಿದ್ದೇವೆ. ದುಃಖವು ಮರೆಯೋದಕ್ಕೆ ಆಗದ ಅನೇಕ ಸಮಯಗಳು ತಕ್ಷಣವಾಗಿರುತ್ತೆ. ಹೋಗ್ತಾರೆ, ನೋಡಮ್ಮ ಕಾಲ ಬಿದ್ದು ಏನು ಮಾಡೋಕ್ಕಾಗಲ್ಲ, ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು ಅನ್ನುವಂಥ ಅನೇಕ ಮಾತುಗಳು ಸುತ್ತಮುತ್ತಲಿರೋ ಅಕ್ಕಪಕ್ಕ ಇರೋ ಜನರು ಹೇಳುವಾಗ ಅದಳು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಮನೆಗೆ ಬರ್ತಾಳೆ. ಒಂದು ದಿವಸ ಚಿಂತೆ, 2 ದಿವಸ ಚಿಂತೆ, 3ನೇ ದಿವಸಕ್ಕೆ ಹಾಲು ತುಪ್ಪ ಏನೋ ಅಂತಾರೆ, ಅದೆಲ್ಲ ಆಗುತ್ತೆ. 11 ದಿವಸಕ್ಕೋ 13 ದಿವಸಕ್ಕೋ ಕಿತ್ತಿ ಊಟ ಮಾಡ್ತಾರೆ. ಆತಳು ಎಲ್ಲರ ಮುಂದೆ ಹೇಳುವಂಥದ್ದು, ನೀನಿಲ್ಲದೆ ನಾನು ಬದುಕಲಾರೆ ಅಂತ ಹೇಳುವಂಥ ಮಾತುಗಳು ಅನೇಕ ಬರ್ತವೆ. ಮತ್ತು ಸತ್ತು ಹೋದಂಥ ತನ್ನ ಗಂಡನ ತಾಯಿ ಅಂದರೆ ಅತ್ತೆ ಬಂದು, ಎಷ್ಟು ದಿನ ಅಂತ ಮನೆ ಈ ರೀತಿ ಇರ್ತೀಯ, ಆಹಾರವನ್ನು ಸೇವಿಸು, ಮರೆತು ಬಿಡು ನಡೆದಂಥ ವಿಷಯವನ್ನು. ಇವಾಗ ನಾನು ಹೇಗೆ ಮರೀಲಮ್ಮ, ನನ್ನ ಮನಸ್ಸಲ್ಲೂ ನನ್ನ ಕನಸಲ್ಲೂ ಅವರೇ ತುಂಬಿಕೊಂಡಿದ್ದಾರೆ, ಅವ್ರು ನಾನು ಮರೆಯೋದಕ್ಕಾಗಲ್ಲಮ್ಮ, ನಾನು ಸತ್ರು ಅವ್ರನ್ನ ಮರೆಯಲ್ಲ ಅಂತ. ಓಕೆ, ಒಳ್ಳೆಯದು. ಊಟ ಮಾಡಮ್ಮ? ಇಲ್ಲಮ್ಮ, ನನಗೆ ಹಸಿದಿಲ್ಲ. ಓಕೆ.
3 ದಿವಸಕ್ಕೆ ಹಾಲು ತುಪ್ಪ ಆಗುತ್ತೆ. 11ನೇ ದಿವಸಕ್ಕೆ ತಿಥಿ ಎಂಬುವಂಥದ್ದು ಮಾಡ್ತಾರೆ. ತಿಥಿ ಅನ್ನುವಂಥದ್ದು ಮಾಡುವಾಗ ಹಸು ಆಗುತ್ತಾ ಇರುತ್ತೆ, ಹಾಗೆ ಆಗುತ್ತೆ. ಊಟವನ್ನು ಸೇವಿಸ್ತಾರೆ, ಯಜಮಾನರು ಫೋಟೋಗೂ ಊಟ ಬಡಿಸ್ತಾರೆ. ಓಕೆ, ಎಲ್ಲ ಆಗುತ್ತೆ. ನೆಕ್ಸ್ಟು 1 ವರ್ಷ, 1 ವರ್ಷಕ್ಕೆ ತಿಥಿ. ಅಲ್ಲಿವರೆಗೂ ಎಲ್ಲ ಮರ್ತೋಯ್ತಾರ. ನೆನೆಸಿಕೊಳ್ಳುವುದಕ್ಕೋಸ್ಕರ 1 ದಿವಸ ಬರುತ್ತೆ, ಅದು ನಮಗೆ ನೆನಪು ತರುತ್ತೆ, ದಿನಾಂಕ ನಮಗೆ ನೆನಪು ತರುತ್ತೆ ಹೊರತು ನಮ್ಮ ಪ್ರೀತಿ ಅಲ್ಲ. ಪ್ರಪಂಚ ಮರ್ತೋಗುತ್ತೆ ಪ್ರೇರೆ. ನಾವೇ ನೆನ್ಕೋತೀವಿ, ನನ್ನ ಪ್ರೇಯಸಿ ನನ್ನನ್ನು ಹಗಲು ರಾತ್ರಿ ನೆನೆಸ್ಕೋತಾರೆ. ಓಕೆ, ಇರೋವರೆಗೂ ನೆನೆಸ್ಕೋಬೋದು. 1 ದಿವಸ ನಾನು ನಿನ್ನ ಬಿಟ್ಟು ಹೋಗುವಂಥ ಲೋಕ ಈ ಲೋಕವಾಗಿದೆ. ಮರೆತು ಬಿಡ್ತಾರೆ. ಪಾನದಾಯಕನು ಯೋಸೇಫರನ್ನು ಮರೆತ ಹಾಗೆ ಗಂಡ, ಹೆಂಡತಿ, ಮಕ್ಕಳು, ಸಂಬಂಧಿಕರು ಎಲ್ಲ 1 ದಿವಸ ಮರೆತು ಹೋಗ್ಬಿಡ್ತಾರೆ. ನಿಜನಾ? ಖಂಡಿತ ನಿಜ. 3 ದಿವಸಕ್ಕೆ 11 ದಿವಸಕ್ಕೆ ತಿಥಿ ಮಾಡಿ ಮನುಷ್ಯರನ್ನು ಮರ್ತೋಗ್ಬಿಡ್ತೇವೆ. 1 ವರ್ಷ ಅಷ್ಟೇ ನೆನಪಲ್ಲಿ ಇರಲ್ಲ, ಮರ್ತೋಗ್ಬಿಡ್ತೇವೆ. ಈ ಮರೆಯುವಂಥ ಪ್ರಪಂಚಕ್ಕೆ ನಾವು ನೆನಪಲ್ಲಿ ಇರಬೇಕು, ಇವರ ನೆನಪಲ್ಲಿ ನಾವು ಇರಬೇಕು ಅಂದ್ಕೊಂಡು ನಾವು ಬಹಳ ಪ್ರಯಾಸ ಪಡ್ತಾ ಇರ್ತಿದ್ದೇವೆ. ಮನುಷ್ಯನಾದವನು ಎಷ್ಟು ಪ್ರಯಾಸ ಪಡ್ತಾನಂದರೆ ಬಹಳ ಪ್ರಯಾಸ ಪಡ್ತಾ ಇರ್ತಾನೆ. ಯೋಸೇಫನು ಜೈಲಲ್ಲಿದ್ದಾಗ ಶುಭ ಸಂದೇಶವನ್ನು ಹೇಳಿದಂಥ ಪಾನದಾಯಕನು ಮರ್ತೋದ ದೇವರು ಮರ್ತನ ಪ್ರೇರೆ. ದೇವರು ಮರೆಯದೆ ಯಾವ ಕನಸಿನ ಮೂಲಕ ನನ್ನ ಮಗನಿಗೆ ಮೋಸ ಆಯಿತು, ಯಾವ ಕನಸಿನ ಮೂಲಕ ನನ್ನ ಮಗನಿಗೆ ಯೋಸೇಫನಿಗೆ ಮೋಸ ಆಯಿತೋ ಅಂಥದ್ದೇ ಒಂದು ಕನಸನ್ನು ತಂದು ನಾನು ಏನು ಮಾಡ್ತೇನೆ, ಇಡೀ ರಾಜ್ಯವನ್ನು ಆಳುವ ಅರಸನಾಗಿ ಮಾಡ್ತೇನೆ, ಇಡೀ ಐಗುಪ್ತವನ್ನು ಆಳ್ವಿಕೆ ಮಾಡುವಂಥ ಅರಸನಾಗಿ ನಾನು ನಿಲ್ಲಿಸ್ತೇನೆ ಅಂತ ದೇವರು ಯೋಸೇಫನನ್ನು ನೆನೆಸ್ಕೊಂಡ ಪ್ರೇರೆ. ಪ್ರಪಂಚ ನಿಮ್ಮನ್ನು ಮರೆಯಬಹುದು, ನಿನ್ನ ಹೆಂಡತಿ ನಿನ್ನನ್ನು ಮರೆಯಬಹುದು, ನಿನ್ನ ಗಂಡನು ನಿನ್ನನ್ನು ಮರೆಯಬಹುದು, ನಿನ್ನ ಮಕ್ಕಳು ನೀನು ಮಾಡಿರುವಂಥ ತ್ಯಾಗವನ್ನು ಮರೆಯಬಹುದು. ಮರೆತಿದ್ದಾರೆ. ಈ ದಿನ ತಂದೆ ತಾಯಿಯನ್ನು ಮಕ್ಕಳು ಹೊಡಿತಾ ಇದ್ದಾರೆ ಅಂದರೆ ಅವ್ರು ಮಾಡಿರುವಂಥ ತ್ಯಾಗವನ್ನು ಮರೆತಿದ್ದಾರಾ, ನೆನೆಸ್ಕೊಂಡಿದ್ದಾರ? ಯೋಚನೆ ಮಾಡಿ. ತಂದೆ ತಾಯಿಗೆ ಮಕ್ಕಳುಗಳು ಹೊಡಿತಾ ಇದ್ದಾರೆ ಅಂದರೆ ಅವರ ತ್ಯಾಗವನ್ನು ನೆನೆಸಿಕೊಳ್ಳುತ್ತಾ ಇದ್ದಾರ, ಮರ್ತೋಗಿದ್ದಾರೆ. ಹೆಂಡತಿ ತನ್ನ ಗಂಡನ ವಿಷಯವನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ತಿಳಿಸಿ ಆತನಿಗೆ ಅವಮಾನ ಬರುವಂಥ ರೀತಿಯಲ್ಲಿ ಬದುಕ್ತಾ ಇದ್ದಾಳೆ ಅಂದರೆ ಹೆಂಡತಿ ಮರ್ತೋಗಿದ್ದಾಳ, ಗಂಡನನ್ನು ಮರ್ತೋಗಿದ್ದಾಳೆ. ಬಾಯಿ ಮಾತಿಗೆ ಏನಂತಾರೆ, ಇಲ್ಲ ರೀ ನೀವಿಲ್ಲ ಅಂದರೆ ನಮ್ಮ ಸಂಸಾರ ನಡೆಯಲ್ಲ, ನೀವಿಂದರೆ ನಮ್ಮ ಪಂಚಪ್ರಾಣ, ನೀವಿದ್ರೆ ಒಂದು ಕ್ಷಣನೂ ಇರಲ್ಲ ಅಂತಾರೆ. ಸ್ವಂತ ಹೆಂಡತಿಯೇ ಗಂಡನ ಮರ್ಯಾದೆಯನ್ನು ತೆಗೆದು ಪ್ರಪಂಚದಲ್ಲಿ ಇರ್ತಾರೆ. ಮಕ್ಕಳುಗಳು ಕೂಡ ಅದೇ ರೀತಿ ನಿಂತಾರೆ, ತಂದೆ ತಾಯಿಯನ್ನು ಹೆಸರನ್ನು ಹಾಳು ಮಾಡೋದಿರ್ತಾರೆ. ಅಂದರೆ ಪ್ರಪಂಚ ನೆನೆಸ್ಕೊಂಡಿದ್ದೀನಂತ ಮರ್ತೋಗಿರ್ತಾರೆ. ಅನೇಕರು ಲವ್ ಮ್ಯಾರೇಜ್ ಆಗಿರ್ತಾರೆ ಬೇರೆ, ಅನೇಕರು ಲವ್ ಮ್ಯಾರೇಜ್ ಆಗಿರ್ತಾರೆ 1 ವರ್ಷ 1.5 ವರ್ಷ ಗಂಡ ತೀರೋಗಿರ್ತಾರೆ ಬೇರೆ. ಲವ್ ಮ್ಯಾರೇಜ್ ಬಹಳ 10 ವರ್ಷ ಲವ್ ಮಾಡಿ ಮದುವೆ ಆಗಿರ್ತಾರೆ, ಗಂಡನ ತೀರೋಗ್ತಾನೆ ಅನ್ಸ್ಪೆಕ್ಟ್. ಮತ್ತೊಂದು ಅವರು ಅನೇಕ ವಾಗ್ದಾನಗಳು ಮಾಡ್ತಾರೆ, ಇಲ್ಲಾಂದರೆ ಜೀವನ ಪೂರ್ತಿ ನಾನು ಬದುಕೋದಿಲ್ಲ, ಬೇರೆ ಹೆಣ್ಣನ್ನು ನೋಡಲ್ಲ ಅಥವಾ ಬೇರೆ ಗಂಡನ ನೋಡಲ್ಲ, ನಾನು ಜೀವನ ನಾನು ಡಿಸೈಡ್ ಮಾಡಿದ್ದೀನಿ, ಇದೇ ರೀತಿ ಇರ್ತೇನೆ ಅಂತಾರೆ. 1 ವರ್ಷ ಆದಮೇಲೆ ಆಸೆ ಆಕಾಂಕ್ಷೆಗಳು ಬಹಳ ಜೊತೆನೇ ಬೆಳೀತಿದೆ. ಆದರೆ 1 ವರ್ಷ ಆದಮೇಲೆ ಆಸೆ ಬಯಲು ಬರುತ್ತೆ. ಆಸೆ ಒಳಗಡೆನೇ ಇಲ್ಲ, ಬಯಲಾಗುತ್ತೆ. ಮತ್ತೊಂದು ಲವ್ ಪ್ರೇರೆ ಸತ್ತಾದ್ಮೇಲೆ ಬರುವಂಥ ಪ್ರೀತಿ ಅದಿರಲಿ, ಓಕೆ. ಬದುಕಿರುವಾಗಲೇ ಒಬ್ಬ ಹುಡುಗನು 2-3 ಜನಕ್ಕೆ ಪ್ರೀತಿ ಮಾಡುವಂಥದ್ದು ಯಾಕೆ? ಮೊದಲನೇಗೆ ಇದೇ ಡೈಲಾಗ್ ಹೇಳಿರ್ತಾನೆ, ನನ್ನ ಕನಸಲ್ಲೂ ನೀನೇ, ನನ್ನ ಮನಸ್ಸಲ್ಲೂ ನೀನೇ, ನಾನು ಊಟ ಮಾಡುವಾಗಲೂ ನಿನ್ನ ಚಿಂತೆ, ಹೋಗುವಾಗಲೂ ಚಿಂತೆ, ಬರುವಾಗಲೂ ಚಿಂತೆ, ನಿನ್ನ ಬಗ್ಗೆನೇ ಚಿಂತೆ ಕಣೆ ಅಂತ ಇವನಂತಾನೆ. ಇವಳು ಅಷ್ಟೇ, ನನಗೇನು ಈಗ ಮನಸ್ಸೇ ಇಲ್ಲ ಕಣೋ, ಕಾಲೇಜ್ಗೆ ಹೋಗೋ ಮನಸ್ಸಿಲ್ಲ, ಎಲ್ಲಿ ಮನೇಲಿರೋಕ್ಕೂ ಮನಸ್ಸಿಲ್ಲ, ಎಲ್ಲೋದ್ರೂ ನಿನ್ನ ನೆನಪಾಗಿದೆ ಅಂತ ಫೋನಲ್ಲಿ ಇವಳು ಡೈಲಾಗ್. ಇವರಿಬ್ರು ಕೂಡ ಇವ್ನಿಗೆ ಗೊತ್ತಿಲ್ಲದೆ ಇವರಿಬ್ರು ಜನನ, ಇವ್ನಿಗೆ ಗೊತ್ತಿಲ್ಲದೆ ಇವರಿಬ್ರು ಜನನ ಮೇಂಟೈನ್ ಮಾಡ್ತಾ ಇರ್ತಾರೆ. ಎಂಥ ದರಿದ್ರ ಡೈಲಾಗ್ಗಳು ಹೊಡಿತಾರೆ ಅಂದರೆ ನೀನು ಬಿಟ್ಟು ನಾನು ಇರೋದಿಲ್ಲ ಅಂತಾರೆ. ಅಂದರೆ ಇವರೆಲ್ಲರಿಗೂ ಇದೇ ಡೈಲಾಗ್ ಹೇಳ್ತಾರೆ. ಇದು ನಿಜವಾದ ಪ್ರೀತಿನ?
ನಿಜವಾದ ಪ್ರೀತಿ ಅಲ್ಲ. ಮತ್ತು ಮನುಷ್ಯರು ಉಪಕಾರ ನೆನೆಸುವವರ? ಖಂಡಿತ ಅಲ್ಲ. ದೇವರು ಒಬ್ಬನೇ ಉಪಕಾರವನ್ನು ನೆನೆಸುವನು. ನಾವು ದೇವರ ನೆನಪಿನಲ್ಲಿ ಇರುವ ರೀತಿಯಲ್ಲಿ ನಮ್ಮ ಭಕ್ತಿಯ ಜೀವಿತ ಇದ್ದರೆ, ದೇವರು ತಾಯಿ ಮರೆತರು ಮರೆತಾಳು ನಾನು ನಿನ್ನನ್ನು ಮರೆ ಎನ್ನುವಂಥ ವಾಗ್ದಾನ ಮಾಡಿದಾತನ ದೇವರು. ತಾಯಿ ಮರಿತಾಳ? ಖಂಡಿತ ಮರಿತಾಳೆ. ಬೇರೆ ಈ ಇನ್ಸ್ಟೆಂಟ್ ಆ್ಯಕ್ಟ್ ತರ್ತಾ ಇದ್ದೀನಿ ಅಂದರೆ ಇದು ಸಂಬಂಧಪಟ್ಟಂಥ ವಿಷಯ. ಮೊನ್ನೆ ದಿವಸದಲ್ಲಿ ಯಾವುದೋ ನ್ಯೂಸ್ ಚಾನಲಲ್ಲಿ ಕೇಳಲ್ಪಟ್ಟೆ, ನೋಡಿದೆ ಕೂಡ. ಒಂದು ತಾಯಿ 3 ಮಕ್ಕಳನ್ನು ಬಿಟ್ಟು ಬೇರೆ ಅನೈತಿಕ ಸಂಬಂಧದಲ್ಲಿ ಹೋಗ್ತಾ ಇದ್ದಾರೆ. ಆ ಮಕ್ಕಳು ಬಾಮ ನಮ್ಮ ಬಳಿಲಿರು, ನೀನು ಬಿಟ್ಟು ಇರೋಕ್ಕಾಗಲ್ಲ ಅಂದರೂ, ಇಲ್ಲ ಕಣ ನಾನು ಬರಲ್ಲ. ಮಕ್ಕಳು ಬೇಡವಾ? ಬೇಡ. ಗಂಡ ಬೇಡ. ಗಂಡನ ಕೈಯಲ್ಲಿ ತಿಂದಿಲ್ವಾ? ಗಂಡನ ತಂದಿರೋಂಥ ಆಹಾರವನ್ನು ತಿಂದಿಲ್ವಾ? ಆ ತಿಂದು ಬೆಳೆಸಿಕೊಂಡಂಥ ಮೈಯಿಂದ ಆ ಮಗುಗೆ ಜನ್ಮ ಕೊಟ್ಟಿಲ್ವಾ? ಕೊಟ್ಟಿದ್ದಾಳಲ್ವ? ಎಲ್ಲವನ್ನು ಮಾಡಿದ್ದಾಳೆ. ಎಲ್ಲ ಆಗಿ ಮಕ್ಕಳಾದ್ಮೇಲೆ ಈಗ ಮಕ್ಕಳು ಬೇಕಾಗಿಲ್ಲ. ತಾಯಿ ಮರಿತಾಳ? ಬೈಬಲಲ್ಲಿದೆ ಈ ಮಾತು. ಬೇರೆ ಭೂಮಿ ಆಕಾಶಗಳು ಅಳಿದು ಹೋದವು, ಯೇಸು ಕ್ರಿಸ್ತನ ಮಾತು, ಆ ಪರಮಾತ್ಮನ ಮಾತು, ಒಂದು ಮಾತು ಕೂಡ ಸುಳ್ಳಾಗಲ್ಲ, ಆಗೋದಕ್ಕೆ ಚಾನ್ಸೇ ಇಲ್ಲ. ಒಂದು ಸಾರಿ ಯೆಶಾಯನ ಪ್ರವಾದನೆ ಗ್ರಂಥ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಇದು ಪ್ರಪಂಚದಲ್ಲಿರುವಂಥ ಸರ್ವ ಮಾನವರು ಅರ್ಥ ಮಾಡ್ಕೋಬೇಕು. ತಾಯಿಯೇ ದೇವರು, ತಂದೆ ದೇವರು, ತಂದೆ ದೇವೋಭವ, ತಾಯಿಯೋ ದೇವೋಭವ, ಗುರುವೋ ದೇವೋಭವ ಅಂತ ಈ ಮನುಷ್ಯರುಗಳಿಗೆ ಗುರು ಶಿಷ್ಯರನ್ನಾಗಿ ಅಪ್ಪಂದಿರನ್ನಾಗಿ ಮಾಡ್ಕೊಂಡಿದ್ದೇವೆ. ಇವ್ರು ಗುರುಗಳಲ್ಲ, ಇವ್ರು ದೇವರುಗಳಲ್ಲ, ಸಾಮಾನ್ಯ ಮನುಷ್ಯರು. ಕೆಲವರು ಮನುಷ್ಯತ್ವದಲ್ಲೂ ಮನುಷ್ಯತ್ವವನ್ನು ಮರೆತು ಮಾನವ ಮೃಗಗಳಾಗಿರ್ತಾರೆ, ಮೃಗಿಗಳಾಗಿರ್ತಾರೆ. ಅಮ್ಮ ಬಾಮ ಅಂದ್ರು ಬರ್ದೇವಂತ ತಾಯಿ ಮರ್ತೋಗಿದ್ದಾಳೆ. ಇದು ದೇವ್ರ ತಂದೆಯಾದ ಪರಮಾತ್ಮನ ಬರೆಸಿದ್ದಾನ ಈ ಮಾತು. ನೋಡ್ಕೊಳ್ಳೋ ಒಂದು ಮಾತು, ಯೆಶಾಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ. ಒಂದ್ಸಾರಿ ಎಲ್ಲರೂ ತೆರೆಯೋಣ. ಸತ್ಯವೇದ ಗ್ರಂಥವನ್ನು ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಿಕೊಳ್ಳೋಣ. ಅದ್ಭುತವಾದ ಗ್ರಂಥ ಪ್ರೇರ, ಇದು ದೈವ ಗ್ರಂಥ. ಇದರಲ್ಲಿ ಬರೆದಿರುವಂಥ ಪ್ರತಿಯೊಂದು ಮಾತು ಸತ್ಯ. ಅದು ನಡೆದಿರ್ಬೋದು, ಮುಂದೆ ನಡೆಯುವಂಥದ್ದಾಗಿರ್ಬೋದು, ಹಿಂದೆ ನಡೆದಿರುವಂಥದ್ದಾಗಿರ್ಬೋದು. ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂಥ ಮಾತುಗಳನ್ನು ದೇವರು ಆದಿಯಲ್ಲೇ ಅಂತ್ಯವನ್ನು ಕುರಿತು ಬರೆದಿಸಿದ್ದಾರೆ. ಪ್ರತಿಯೊಂದು ಮಾತು ಸ್ಪಷ್ಟವಾಗಿದೆ. 49:15. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಮರೆತಾಳೆ. ಒಂದು ವೇಳೆ ಮರೆತಾಳು. ನಾನಾದರೆ ನಿನ್ನನ್ನು ಮರೆಯೇ, ಇಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. ಪ್ರಪಂಚ ಮರೆಯುತ್ತೆ, ನಾನು ಮರೆಯೇ ಅಂತ ಹೇಳ್ತಾ ಇದ್ದಾರೆ ದೇವರು. ಗಂಡ ಮರ್ತೋಯ್ತಾಳ? ಹೆಂಡತಿನೂ ಮರ್ತೋಯ್ತಾಳೆ. ಹೆಂಡತಿ ಮರ್ತೋಯ್ತಾಳೆ. ತಂದೆ ತಾಯಿಗಳು ಮರ್ತೋಯ್ತಾರ, ಮಕ್ಕಳನ್ನ ಮರ್ತೋಯ್ತಾರೆ. ಮಕ್ಕಳು ಮರ್ತೋಯ್ತಾರೆ, ತಂದೆ ತಾಯಿನ ಮರ್ತೋಗುವಂಥ ಪರಿಸ್ಥಿತಿಗಳು ಬರ್ತದೆ. ಯಾಕಂದ್ರೆ ಅವ್ರ ಕೃತ್ಯಗಳೇ ನಡೀತದೆ. ತಾಯಿ ಮಾಡಿದಂಥ ಉಪಕಾರಗಳು ಮಕ್ಕಳು ನೆನೆಸಿಕೊಳ್ಳದೆ ಹೊಡಿತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂದರೆ ಆ ಉಪಕಾರ ನೆನೆಸ್ಕೊಂಡಿದ್ರೆ ಕೈ ಎತ್ತಕ್ಕೆ ಮನಸ್ಸು ಬರೋದ? ಮರ್ತೋಗಿದ್ದಾರೆ. ತಾಯಿ 3 ಜನ ಮಕ್ಕಳನ್ನು ಬಿಟ್ಟು ನೈತಿಕ ಸಂಬಂಧ, ದೇಹದ ಆಸೆಗೋಸ್ಕರ ಬೇರೆ ಪುರುಷನನ್ನು ಹಿಡಿದು ಆ ಮಗನ ಜೀವಿತವು, ಆ ಹಿಂದೆ ಹೋಗುವಂಥ ಆ ಹುಡುಗನ ಜೀವಿತವು, ಆತನ ಸಮಾಜದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇರ್ತಾನೆ, ಅವರ ಕುರಿತು ಮರ್ತೋಗಿದ್ದಾಳೆ. ತಾಯಿ ಮರ್ತೋಯ್ತಾಳೆ. ದೇವ್ರು ಹೇಳಿದಿರಂಥ ಮಾತು ಸತ್ಯನ. ಸತ್ಯವೇದ ಗ್ರಂಥದಲ್ಲಿ ಬರೆದಿರುವಂಥ ಪ್ರತಿಯೊಂದು ಮಾತು ಸತ್ಯವಾದದ್ದೇ ಸರಿ, ಸುಳ್ಳಲ್ಲ. ನಿಜವಾಗ್ಲೂ ದೇವರು ಅಂದರೆ ಇಂಥವ್ರು ಇರಬೇಕು. ದೇವರಂದ್ರೆ ಹೇಳಿ, ಆದಿಯಲ್ಲಿ ಅಂತ್ಯವನ್ನು ತಿಳಿಸಿರಬೇಕು, ಪ್ರಾರಂಭದಲ್ಲೇ ಮುಕ್ತಾಯವನ್ನು ತಿಳಿಸುವಂಥವನೇ ನಿಜವಾದ ದೇವರು, ನಿಜವಾದ ದೈವ ಗ್ರಂಥ ಇದು. ತಾಯಿ ಮರ್ತೋಗಿದ್ದಾಳೆ. ಅನೇಕರು ಮದುವೆಗಿಂತ ಮುಂಚೆ ದೇಹದ ಕೋರಿಕೆಗಳನ್ನು ನೆರವೇರಿಸುವುದಕ್ಕೋಸ್ಕರ, ಇದೊಂದು ಇನ್ಸ್ಟೆಂಟು ಪಕ್ಕಕ್ಕಿಡೋಣ. ಮದುವೆಗಿಂತ ಮುಂಚೆ ಮಕ್ಕಳನ್ನು ಹೆತ್ತು ಮೋರಿಗಳೆಲ್ಲ ಮಕ್ಕಳನ್ನು ಹಾಕಿರೋಂಥ ರಾಕ್ಷಸರಿದ್ದಾರೆ. ಅವ್ರ ತಾಯಿಯಂದಿರಲ್ವ? ತಾಯಿ ಮರಿತಾಳೆ. ತಾಯಿ ದೇವರ, ತಂದೆ ದೇವರ, ಗುರುವು ದೇವರ. ಇವರನ್ನೆಲ್ಲ ಸೃಷ್ಟಿ ಮಾಡಿದಾತನು ದೇವರು. ದೇವರನ್ನ ಎಲ್ಲೆಲ್ಲ ಹೋಲ್ಸಕ್ಕೆ ಹೋಗ್ಬಿಡಿ. ದೇವರು ನಮ್ಮ ಹಾಗೆ ವ್ಯಭಿಚಾರಿ ಅಲ್ಲ. ದೇವರು ನಮ್ಮ ಹಾಗೆ ಕಾಮಾಂಧಕನಲ್ಲ. ಯಾವತ್ತೂ ಆಲೋಚನೆ ಮಾಡಿ ಹೇಳಿ ಮಾತನ್ನ. ದೇವರು ನಮ್ಮ ಹಾಗೆ ಮೋಸಗಾರನಲ್ಲ.
ಮಕ್ಕಳಿಗೆ ಮೋಸ ಮಾಡುವಂಥ ತಾಯಿಯಲ್ಲ ದೇವರು, ಮಕ್ಕಳನ್ನೇ ಬಲಾತ್ಕಾರ ಮಾಡುವಂಥ ಕ್ರೂರಿ ಅಲ್ಲ ದೇವರು. ಅರ್ಥ ಆಯ್ತಾ? ದೇವರು ಅನ್ನುವಂಥ ಪದಕ್ಕೆ ಮನುಷ್ಯರನ್ನು ಹೋಲಿಸಿದ್ರೆ ಮಾತ್ರ ದೇವರು ಮಾತ್ರ ಚಪ್ಪಲಿ ಎತ್ಕೊಂಡು ಒಬ್ಬೊಬ್ರು ಹೊಡಿತಾರೆ. ದೇವರಿಗೆ ದೇವರ ಸ್ಥಾನ ಕೊಡಿ, ಈ ಮಾನವರಿಗೆ ಮಾನವ ಸ್ಥಾನವನ್ನು ಕೊಡಿ. ಮತ್ತು ಕೆಲವರು ದುಷ್ಟರು ಏನಂತಾರೆ ಅಂದರೆ ನಾನೇ ದೇವರು ಅಂತಾರೆ. ಈ ದರಿದ್ರದವರು ಇವ್ರ ತಲೆಯಲ್ಲಿರುವಂಥ ಒಂದು ಕೂದಲು ಕೂಡ ಕಪ್ಪಗೆ ಅಥವಾ ಬೆಳ್ಳಗೆ ಮಾಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ. ನಾನೇ ದೇವರು, ನನ್ನನ್ನೇ ಪೂಜಿಸಿ ಅಂತಾರೆ. ರಾಕ್ಷಸರಾಗಿರ್ತಾರೆ ಇವರು. ಇವ್ರು ದೇವರ? ಭೂಮಿ ಸೃಷ್ಟಿ ಮಾಡಿದ್ದೇನಪ್ಪ, ಆಕಾಶ ಸೃಷ್ಟಿ ಮಾಡಿದ್ಯಾ, ಸಮುದ್ರದಲ್ಲಿಂತ ಮೀನನ್ನು ಸೃಷ್ಟಿ ಮಾಡಿದ್ಯಾ. ಒಂದ್ಸರಿ ಸಮುದ್ರದಲ್ಲಿ ಹೋಗು, ಮೀನೇ ತಿಂದಾಗ್ತದೆ. ಮೀನು ನೀನು ಸೃಷ್ಟಿ ಮಾಡಿದ್ರೆ ಮೀನು ತಿನ್ನುತ್ತಾ? ದೇವರಂತ ಸುಮ್ಮನೆ ಇರ್ಬೋದಲ್ಲ. ಹಾವು ನೀನು ಸೃಷ್ಟಿ ಮಾಡಿದ್ಯಾ? ಹಾವು ಹತ್ರ ಹೋಗಿ ನಿಂತ್ಕೋ ಸರ್ಪದ ಹತ್ರ, ಅದು ನಿನ್ ಕಷ್ಟಲಿಲ್ಲ ಅಂದರೆ ನೀನು ದೇವರಾಗ್ತೀಯ. ಸಿಂಹದ ಹತ್ರ ಹೋಗಿ ನಿಂತ್ಕೋ, ಸಿಂಹ ನೀನು ಕಡ್ದು ತಿಂದಾಕ್ಲಿಲ್ಲ ಅಂದರೆ ನೀನು ಅದನ್ನು ಸೃಷ್ಟಿ ಮಾಡಿದಂಥ ದೇವರಾಗ್ತೀಯ. ಕರಡಿ ಹತ್ರ ಹೋಗಿ ನಿಂತ್ಕೋ, ಅದು ನಿನ್ನನ್ನು ಬಗ್ದಿಲ್ಲ ಅಂದರೆ ನೀನು ಅದನ್ನು ಸೃಷ್ಟಿ ಮಾಡಿದಂಥ ದೇವರಾಗ್ತೀಯ. ಇಲ್ಲ ಅಂದರೆ ಬಾಯಿ ಬಂದಾಗ ಮಾತಾಡಿದ್ರೆ ಬಾಯಿಗೆ ಲಕ್ಕ ಹೊಡಿತದೆ ಮಾತ್ರ. ನಾನು ದೇವರು ಅಂದುಕೊಳ್ಳುವಂಥ ದುಷ್ಟರಿಗೆ ಹೇಳುವಂಥ ಮಾತು, ಬಾಯಿ ಬಂದ ಹಾಗೆ ನಾನು ದೇವರು, ನಾನು ಅಂಥವ್ನು ಇಂಥವ್ನು ಅಂತ ಅಂದರೆ ದೇವರು ಮಾತ್ರ ನಿಮ್ಮನ್ನು ಹೊಡೆದು ಅಗ್ನಿಕೊಂಡಕ್ಕಾಗದಂತೂ ನಿಜ. ಆ ಮಾತನ್ನು ನಿಮ್ಮನ್ನು ನೀವು ಹೋಲಿಸ್ಕೋಬೇಡಿ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸಬೇಕಂದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಿನಗಿಷ್ಟ ಬಂದ ಹಾಗೋ ನನಗಿಷ್ಟ ಬಂದ ಹಾಗೋ ಆರಾಧನೆ ಮಾಡಿದ್ರೆ ಆರಾಧನೆ ದೇವ್ರಿಗೆ ಸಲ್ಲಲ್ಲ, ದೆವ್ವಕ್ಕೆ ಸಲ್ಲುತ್ತೆ. ದೇವರು ಆತ್ಮ, ಕಣ್ಣಿಗೆ ಕಾಣದಿರುವಂಥ ಶಕ್ತಿ ಸ್ವರೂಪನು. ಆ ಶಕ್ತಿ ಸ್ವರೂಪ ನಿನ್ನಲ್ಲೂ ಇದೆ, ನನ್ನಲ್ಲೂ ಇದೆ. ಆತ್ಮ ಇರೋದ್ರಿಂದ ಮಾತಾಡ್ತಾ ಇದ್ದೀನಿ. ಈ ಮಾತುಗಳು ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇದೆ. ದೇವರು ಕಾಣಿಸಲ್ಲ, ಆತನನ್ನು ಅನುಭವಿಸ್ಬೇಕು. ಅರ್ಥ ಆಯ್ತಾ? ಅನುಭವಿಸ್ಬೇಕು. ಯೋಸೇಫನ ಜೀವಿತದಲ್ಲಿ ಪಾನದಾಯಕನು ಮರ್ತೋದ್ರು ದೇವರು ನೆನೆಸ್ಕೊಳ್ತಾ ಇದ್ದಾನೆ ಯೋಸೇಫನನ್ನ. ಪ್ರಪಂಚ ತಾಯಿನ ಮರಿತಾಳೆ ಅನ್ನೋಂಥ ಮಾತು ಒಂದು ಕಡೆ ತೋರಿಸ್ತಿದ್ದೀನಿ, ಮತ್ತೊಂದು ಕಡೆ ತೋರಿಸ್ಲಾ? ಇನ್ನೊಂದು ಸರಿ ತೋರಿಸ್ತೀನಿ. ಇನ್ನೊಂದು ಕಡೆ ಭಾಳ ದಿವಸ ಆಯಿತು ಆ ಮಾತನ್ನು ನೆನೆಸಿ. ಈ ಮಾತುಗಳು, ಆ ಮಾತನ್ನು ಮತ್ತೊಂದು ಸಾರಿ ಹಿಂತಿರುಗಿ ನೋಡುವ ಹಾಗೆ ಬರುವಂಥ ಪರಿಸ್ಥಿತಿಗಳಿರ್ತವೆ ಬೇರೆ. ಅದಕ್ಕಾಗಿ ನೆನೆಸ್ಕೊಳ್ಳೋಣ. ಆಲೋಚನೆ ಮಾಡೋಣ. ಯೋಬನ ಗ್ರಂಥ, ಬೈಬಲ್ ಗ್ರಂಥದಲ್ಲಿ ಯೋಬನ ಎನ್ನುವಂಥ ಗ್ರಂಥ ಇದೆ. ಅದರಲ್ಲಿ 24ನೇ ಅಧ್ಯಾಯ 19ನೇ ವಚನ ಒಂದು ಸಾರಿ ಆಲೋಚನೆ ಮಾಡೋಣ. 24ನೇ ಅಧ್ಯಾಯ 19ನೇ ವಚನ. ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ತುಂಬ ಚೆನ್ನಾಗಿದೆಯಲ್ಲ ಬೇರೆ ಈ ಮಾತು. ಇದಕ್ಕೆ ಇನ್ನೊಂದು ಸಾರಿ ಯಾವ ಥರದ ಉದಾಹರಣೆಗಳನ್ನ, ಇವಾಗಿರುವಂಥ ಸಬ್ಜೆಕ್ಟು ಕೆಳಗಡೆ ಹೋಗೋಣ. ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಈಗ ಕೆಳಗಡೆ, ಹೆತ್ತ ಹೊಟ್ಟೆಯೇ ಅವನನ್ನು ಮರೆತು ಬಿಡುವುದು. ಹೆತ್ತ ಹೊಟ್ಟೆಯೇ ಅವನನ್ನು ಮರೆತು ಬಿಡುವುದು. ಹೆತ್ತ 3 ಜನ ಮಕ್ಕಳನ್ನು ಹೆತ್ತಂತ ತಾಯಿಯೇ ಮರೆತು ಬಿಡುವಳು, ಮರೆತು ಬಿಟ್ಟಿದ್ದಾಳೆ. ನಿಜ. ಹೆತ್ತ ಹೊಟ್ಟೆಯೇ ಅವನನ್ನು ಮರೆತು ಬಿಡುವುದು. ಹುಳವು, ಕೆಳಗಡೆ, ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು. ನಾವೆಲ್ಲ ಮಾಂಸಗಳನ್ನು ತಿಂದು ದೇಹ ಪುಷ್ಟಿಯಾಗಿ ಮಡಗಿರ್ತೀವಿ. ನಂತರ ಪುಷ್ಟಿಯಾಗಿ ಮಡಗಿರ್ತೀವಿ. ಈಗ ಹುಳಕ್ಕೆ ಯಾವ ಹೆಣದ ರುಚಿ ಮಾಂಸ ಇಷ್ಟ? ನಮ್ಮಂತ ನಿಮ್ಮಂಥ ದೇಹದ ಮಾಂಸ ಇಷ್ಟ. ಯಾಕಂದರೆ ನಾವು ಹುಲ್ಲು ತಿನ್ನಲ್ಲ ಪ್ರೇರೆ. ಹುಲ್ಲು ತಿನ್ನುವಂಥದ್ದು, ಹಾಲು ಕೊಡುವಂಥದ್ದು, ಈ ಅಕ್ಕಿಗಳನ್ನ ತಿನ್ನುವಂಥದ್ದು, ಕೋಳಿ, ಈ ಮಾಂಸಗಳು ನಮಗೆಷ್ಟು ಇಷ್ಟ ಆಗುತ್ತೆ. 3 ಟೈಮು ಮಾಂಸ ಇದ್ದರೆ ನಾವು ತಿನ್ನಲ್ಲ. ಈಗ ಈ ಮಾಂಸಗಳನ್ನು ತಿಂದಿದಂತೆ ಈ ದೇಹ ಎಷ್ಟು ರುಚಿಕರ ಆಗಿರುತ್ತೆ. ಹುಳವು ಅವನ ಹೆಣವನ್ನು ಯಾವುದೇ ರೀತಿ ತಿನ್ನದೆ ಟೇಸ್ಟಾಗಿ. ನಾವು ಟೇಬಲ್ ಮೇಲೆ ಕೋಳಿ, ಚಿಕನ್ನು, ಮಟನ್ನು, ಮೀನು, ಫಿಶ್ಶು, ಮೊಟ್ಟೆ ಎಲ್ಲ ತಿಂದು ಹೇಗೆ ಸಂತೋಷ ಪಡ್ತೇವೋ, ಆ ಮಾಂಸವನ್ನು ತಿಂದಿದಂಥ ಈ ಮಾಂಸ, ಈ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅದಕ್ಕೆ. ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು. ಹೌದು ಬೇರೆ.
ಪಾಪಿಗಳಿಗೆ ಆಗುವಂಥ ಪರಿಸ್ಥಿತಿ ಇದು. ಖಂಡಿತ ನೀತಿವಂತರು ಸಾಯ್ತಾರೆ, ಅವ್ರ ಹಣ್ಣನೂ ಹುಳಗಳು ತಿನ್ನಂತೆ ಇಲ್ಲ ಅಂತ ಅಲ್ಲ. ಇದ್ರ ಉದಾಹರಣೆ ಆಲೋಚನೆ ಮಾಡ್ಕೊಳ್ಳಿ ನೀವು. ಹೆತ್ತ ತಾಯಿಯೇ ಅವನನ್ನು ಮರೆತು ಬಿಡುವುದು. ಮತ್ತೊಂದ್ಸರಿ ಒತ್ತಿ ನೋಡಿ ನಿಮಗೋಸ್ಕರ. ಹೆತ್ತ ಹೊಟ್ಟೆಯೇ ಅವನನ್ನು ಮರೆತು ಬಿಡುವುದು. ತಾಯಿ ಮರೆತರು ಮರೆತಾಳು, ನಾನು ನಿನ್ನನ್ನು ಮರೆ ಎನ್ನುವಂಥ ದೇವರು ತಾಯ ಮಕ್ಕಳನ್ನೇ ಬಲಾತ್ಕಾರಿಸುವಂಥ ತಂದೆಯೇ ನಿಜವಾದ ದೇವರ? ಅಥವಾ ಇವರನ್ನು ಸೃಷ್ಟಿ ಮಾಡಿ ನೀತಿ ನ್ಯಾಯ ಧರ್ಮದ ಮಾರ್ಗದಲ್ಲಿ ನಡೆದು ಒಳ್ಳೆಯವರಾಗಿ ಬದುಕಿರಿ ಅನ್ನೋರು ದೇವರ? ಯಾರು ದೇವರು ಬೇರೆ? ಮನುಷ್ಯನು ಇವನು. ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಕಾಣದಿರುವಂಥ ಹಬೆ ಇರುವಂಥ ಈ ಮನುಷ್ಯನು ದೇವರಲ್ಲ. ದೇಹದ ಕೋರಿಕೆಗೋಸ್ಕರ ಮಕ್ಕಳನ್ನು ಗಂಡನನ್ನು ಬಿಟ್ಟು ಬದುಕುವವಳು ತಾಯಿಯಲ್ಲ, ದೇವರಲ್ಲ ಅವಳು. ದೇವರು ದೇವರೇ, ತಾಯಿಯೇ. ಅರ್ಥ ಆಯ್ತಾ? ಗುರುಗಳು ಯಾರು ಅತಿಥಿ ಸತ್ವ ಅಂತಾರೆ, ಅತಿಥಿಗಳೇ. ದೇವರು ದೇವರೇ. ದೇವರಿಗೆ ಯಾವ ಸ್ಥಾನವೂ ಹೋಲಿಕೆ ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ. ಒಂದು ದಿವಸ ನೀವು ದೇವ್ರ ಮನೆಗೆ ಹೋಗ್ತೀರಾ, ಏನೋ ನೀನು ನನ್ನನ್ನು ಸನ್ಮಾನಿಸ್ದೆ, ಯಾವನೂ ಸನ್ಮಾನಿಸ್ತಿದ್ಯಲ್ಲೋ ಏನಮ್ಮ, ನಿನ್ನ ಗಂಡನೇ ದೇವ್ರು ಅಂದ್ಕೊಂಡೆ. ಇಲ್ಲಿ ನೀನು ಸ್ವರ್ಗ ಕೊಡೋದು ಯಾರು? ನಿನ್ನ ಗಂಡನೇ ಪಾತಾಳದಲ್ಲಿ ಅಳಿತಾವನಲ್ಲಿ, ನೋಡಲ್ಲಿ ಹಿಂದೆ ಬಿದ್ದವನೇ, ಒತ್ತಾಡ್ತಾವನೇ ಅಲ್ಲಿ. ಅವನು ದೇವ್ರು ಅಂದ್ಕೊಂಡಲ್ಲ, ಹೋಗಿ ಸ್ವರ್ಗ ಕೇಳು. ನಿನ್ನನ್ನು ಹೇಳ್ಕೊಂಡು ಪಾತಾಳದಲ್ಲಿ ಹಾಕೋತಾನೆ. ಇವಾಗ ನಾನು ಆಗೋಕ್ಕಿಂತ ಮುಂಚೆ ಅವನು ಹೇಳ್ಕೊತಾನೆ. ಸಪೋರ್ಟ್ ಕೇಳಕ್ಕೆ ಹೋಗು ನೀನು. ನಿನ್ನ ಸಪೋರ್ಟ್ ಕೇಳಿ ಆತನ ನಿನ್ನ ಬೆಂಕಿ ಕೇಳ್ಕೊತಾನೆ. ಈಗ ಗಂಡನೂ ದೇವರಲ್ಲ, ದೇವರು ದೇವರೇ, ಮನುಷ್ಯನು ಮನುಷ್ಯನೇ. ಆ ವಚನವನ್ನು ನೋಡೋಣ. ದೇವರು ದೇವರೇ ಅನ್ನುವಂಥ ಮಾತನ್ನು ನೋಡಿಕೊಳ್ಳೋಣ ಒಂದ್ಸರಿ. ಆ ವಚನಕ್ಕೂ ಆ ಮಾತಿಗೂ ನಾನು ಉತ್ತರ ಕೊಡ್ತೀನಿ. ದೇವರು ತನ್ನ ಮನಸ್ಸಿನ ಮಾತನ್ನು ನನ್ನ ಹೃದಯದಲ್ಲಿ ಇಟ್ಟಿದ್ದಾರೆ. ಕೆಲವೊಂದು ಮಾತು ದೇವ್ರ ಸ್ತೋತ್ರವಾಗಲಿ. ಎಲ್ಲರೂ ಒಂದ್ಸರಿ ಏಷಾಯನ ಪ್ರವಾದನೆ ಗ್ರಂಥವನ್ನು ತೆರೆಯಿರಿ. ಏಷಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 11ನೇ ವಚನದಿಂದ ನಿಮಗೋಸ್ಕರ ಓದ್ತೀನಿ. ನಾನೇ ದೇವರು ದೇವರೇ, ಮನುಷ್ಯನು ಮನುಷ್ಯನೇ. ನಾನೇ ಯೆಹೋವನು, ನಾನು ಹೊರತು ಯಾವ ದೇವರು, ಯಾವ ರಕ್ಷಕನೂ ಇಲ್ಲ. ದೇವರೊಬ್ಬನೇ ರಕ್ಷಕನು. ಗಂಡ ದೇವರಲ್ಲ, ಹೆಂಡತಿ ದೇವರಲ್ಲ, ಮಕ್ಕಳು ದೇವ್ರ ಸ್ವಭಾವ. ದೇವ್ರ ಸ್ವಭಾವ ಪಾಪ ಮಾಡೋಕ್ಕಿಂತ ಮುಂಚೆ, ಓಕೆನಾ? ದೇವರಂತೆ ಇರುವವರು, ಪಾಪ ಪುಣ್ಯ ಗೊತ್ತಿಲ್ಲದಿರೋರು, ಓಕೆನಾ? ಓಕೆ, ಮಕ್ಕಳದಿರಲಿ. ರಕ್ಷಕನೂ ಇಲ್ಲ. ನಾನೇ ರಕ್ಷಣೆಯನ್ನು ಮುಂತಿಳಿಸಿ, ನಾನು ಹೊರತು ಯಾವ ರಕ್ಷಕನೂ ಇಲ್ಲ. ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲವಲ್ಲ. ಯಾವ ಅನ್ಯ ದೇವರು ಇರಲಿಲ್ಲವಲ್ಲ. ನೀವೇ ನನ್ನ ಸಾಕ್ಷಿಗಳು. ನಾನೊಬ್ಬನೇ, ಅರ್ಥ ಮಾಡ್ಕೊಳ್ಳಿ, ನಾನೊಬ್ಬನೇ ದೇವರು. ಹೌದು, ಇಂದಿನಿಂದ ಯಾವತ್ತಿನವರೆಗೂ ಅಷ್ಟೇ, ಇಂದಿನಿಂದ ನಾನೇ ಪರಮಾತ್ಮನು. ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ. ನನ್ನ ಕೆಲಸಕ್ಕೆ ಯಾರು ಅಡ್ಡ ಬಂದಾರು ಎಂಬುದೇ ಯೆಹೋವನ ಮಾತು. ಯೆಹೋವನು ಅಂದರೆ ತಂದೆಯಾದ ಪರಮಾತ್ಮನು, ಸರ್ವೇಶ್ವರನು. ಇಬ್ರಿಯ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಯೆಹೋವನು ಅಂತ ಇರುತ್ತೆ. ಅದಕ್ಕೆ ಅರ್ಥ ತಂದೆಯಾದ ಪರಮಾತ್ಮನು, ಸರ್ವೇಶ್ವರನು, ಸರ್ವಶಕ್ತನು. ಅರ್ಥ ಆಯ್ತಾ ಪ್ರಿಯರೇ? ತಾಯಿ ಮರೆತರು ಮರೆತಾಳು, ಪಾನದಾಯಕನು ಮರೆತರು ಮರೆತಾನು, ನಾನು ನಿನ್ನನ್ನು ಮರೆ. ಹೆಂಡತಿ ಸತ್ತಾಗ 1 ವರ್ಷ ಶ್ಲೋಕ, 1 ವರ್ಷ ದುಃಖ ಪಡ್ಬೋದು, 1 ವಾರದಲ್ಲೇ ದುಃಖ ಮರೆಯುವಂಥ ಪರಿಸ್ಥಿತಿಗಳಿದೆ. ಗಂಡನನ್ನೇ ಸಾಯಿಸಿ ಮೂಟೆ ಕಟ್ಟುವಂಥ ಪರಿಸ್ಥಿತಿ. ಲವ್ ಮಾಡಿದವನು ಮತ್ತೆ ಲವ್ ಮಾಡಿ ಮದುವೆ ಆಗಿರೋಂಥವ್ರೆ ಪ್ರಿಯರೇ, ಒಬ್ರಿಗೊಬ್ರು ಮೂಟೆ ಕಟ್ಟೋ ಪರಿಸ್ಥಿತಿ ಬಂದಿದೆ ಅಂದರೆ ಪ್ರಿಯರೇ, ಯಾರು ನಂಬ್ತೀರಾ, ಯಾರು ಬಿಡ್ತೀರಾ? ಯಾರು ದೇವರು? ನಮ್ಮನ್ನು ಸೃಷ್ಟಿ ಮಾಡಿದವರೇ ನಿಜವಾದ ದೇವರು. ನಮ್ಮನ್ನು ಮರೆಯತೆ ಕಣ್ಮಣಿಯಂತೆ ಕಾಯುತ್ತಿರುವವನೇ ದೇವರು. ಬೇರೆ ತಂದೆ ತಾಯಿಗಳು ತಿರೋಯ್ತಾರೆ. ನಾನು ತಂದೆ ತಾಯಿನ ಹೀಯಾಳಿಸ್ತಾ ಇಲ್ಲ, ಅವರು ದೇವರಲ್ಲ ಅಂತ ನಾನು ಹೀಯಾಳಿಸ್ತಾ ಇಲ್ಲ.
ಮನುಷ್ಯರಿಗಿರುವಂಥ ಶಕ್ತಿಯನ್ನು ಮನುಷ್ಯರಿಗೆ ಕೊಡಿ. ಮನುಷ್ಯರಿಗೆ ನಾನು ತೋರಿಸ್ತಾ ಇದ್ದೀನಿ, ಮನುಷ್ಯರ ಶಕ್ತಿ ಇಷ್ಟಪ್ಪ. ದೇವ್ರ ಶಕ್ತಿ ಎಷ್ಟಿದೆ ಅಂತ ಹೇಳಬೇಕಲ್ವಾ? ನನ್ನ ತಂದೆ ತಾಯಿ ಇದ್ದಾರೆ, ಅವರು ದೇವರಾಗಿದ್ದರೆ, ಒಂದು ವೇಳೆ ಅವರು ದೇವರಾಗಿದ್ದರೆ ನನ್ನನ್ನು ಬದಲಾಯಿಸ್ಬೋದಾಗಿತ್ತಲ್ಲ. ನನ್ನ ದುಷ್ಟ ನಡವಳಿಕೆಯನ್ನು, ನೀಚ ನಡವಳಿಕೆಯನ್ನು, ವ್ಯಭಿಚಾರದ ನಡವಳಿಕೆಯನ್ನು, ಕಳ್ಳತನದ ನಡವಳಿಕೆಯನ್ನು, ಗೂಂಡಾಗಿರಿಯ ನಡವಳಿಕೆಯನ್ನು ನನ್ನನ್ನು ಬದಲಾಯಿಸ್ಬೋದಾಗಿತ್ತಲ್ಲ ಪ್ರಿಯರೇ. ದೇವರಾಗಿದ್ದರೆ ದೇವರು ಒಬ್ಬರ ಮನಸ್ಸನ್ನು ಬದಲಾಯಿಸೋದಕ್ಕೆ ಶಕ್ತನ ಇಲ್ವಾ? ಒಬ್ಬನ ನಡವಳಿಕೆಯನ್ನು ಬದಲಾಯಿಸೋದಕ್ಕೆ ಶಕ್ತನ ಅಲ್ವಾ? ದೇವರಿಂದ ಸಾಧ್ಯವೋ ಅಲ್ಲವೋ? ತಂದೆ ತಾಯಿಗಳಾದಂಥ ನನ್ನ ತಂದೆ ತಾಯಿಗಳು ದೇವರಾಗುತ್ತಿದ್ದರೆ ನನ್ನ ನಡವಳಿಕೆಯನ್ನು ಬದಲಾಯಿಸ್ಬೋದಾಗಿತ್ತಲ್ಲ. ಬದಲಾಯಿಸೋದಕ್ಕೆ ಆಗಲಿಲ್ಲ ಅಂದರೆ ಅವರು ದೇವರಲ್ಲ. ನನ್ನ ನಡತೆಯನ್ನು ಬದಲಾಯಿಸಿದ್ದು ತಂದೆಯಾದ ಪರಮಾತ್ಮನ ಮಗನಾದ ಯೇಸು ಕ್ರಿಸ್ತನು. ಒಬ್ಬ ಯೌವನಸ್ಥನು, ನಾನು ಯೌವನ ಪ್ರಾಯದಲ್ಲಿರುವಂಥ ಇದ್ದಾಗ ನಾನು ದೇವರನ್ನು ನಂಬಿದ್ದು. ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾವುದರಿಂದ? ಕೀರ್ತನೆಗಂತ 119ನೇ ಅಧ್ಯಾಯ 9ನೇ ವಚನ. ಆತನ ವಾಕ್ಯವನ್ನು ಕೇಳಿ ಗಮನಿಸಿ ನಡೆಯುವುದರಿಂದಲೇ. ಆತನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಕೇಳಬೇಕು ವಾಕ್ಯ, ಗಮನಿಸಿ ನಡಿಬೇಕು. ಇದು ನಿಜವಾದ ತಂದೆಯಾದ ದೇವರ ಗುಣಲಕ್ಷಣಗಳು ಹೀಗಿರುತ್ತದೆ. ನನ್ನ ತಂದೆ ಕುಡುಕನಾಗಿದ್ದಾನೆ, ನೀಚನಾಗಿದ್ದಾನೆ, ದುಷ್ಟನಾಗಿದ್ದಾನೆ, ಇವನು ದೇವರಲ್ಲ. ದೇವರು ಕೆಟ್ಟದ್ದನ್ನು ಮಾಡಬೇಡ, ಕೆಟ್ಟ ರೀತಿಯಲ್ಲಿ ಬದುಕಬೇಡ ಅಂತ ಹೇಳಿ ಒಬ್ಬನ ನಡವಳಿಕೆಯನ್ನು ಬದಲಾಯಿಸುವಂಥ ಕೆಪಾಸಿಟಿ ಇರುವವನೇ ದೇವರು. ಬೇರೆ ಫೈನಲ್ ಇದೆ. ಒಬ್ಬನ ನಡತೆಯನ್ನು ಬದಲಾಯಿಸಿ ಅವನ ಹೃದಯವನ್ನು ಚೇಂಜ್ ಮಾಡಿ, ಅವನ ಮನಸ್ಥಿತಿಗಳನ್ನು ಚೇಂಜ್ ಮಾಡಿ, ಅವನು ಸಾಯುವಂಥ ಪರಿಸ್ಥಿತಿಯಲ್ಲಿರುವಾಗ ಅವನ ಸಾವಿನ ಆಲೋಚನೆಯನ್ನು ಬರದ ಹಾಗೆ, ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೋಗಬೇಕನ್ನುವಂಥ ಆಲೋಚನೆಗಳನ್ನು ತೆಗೆದುಹಾಕಿ ಹೊಸ ಜೀವನವನ್ನು ಕೊಡುವ ಆತನೇ ಸೃಷ್ಟಿಕರ್ತನು. ಸೃಷ್ಟಿಕರ್ತನಂದ್ರೆ ಏನು ಹೇಳಿ? ಇಲ್ಲದನ್ನು ಇರುವ ಹಾಗೆ ಮಾಡುವಂಥ ಸರ್ವೇಶ್ವರನು. ಭೂಮಿ ಒಂದು ದಿವಸ ಇರಲಿಲ್ಲ, ಆಕಾಶ ಒಂದು ದಿವಸ ಇರಲಿಲ್ಲ, ಏನು ಇರಲಿಲ್ಲದಂತ ಇರುವಾಗ ಶೂನ್ಯದಲ್ಲಿ ಸೃಷ್ಟಿ ಮಾಡಿದವನು ದೇವರಾಗಿರೋದ ರೀತಿಯಲ್ಲಿ ನಾವು ಪಾಪದಲ್ಲಿ ಬಿದ್ದಿದ್ದಾಗ ನಮ್ಮ ಪಾಪವನ್ನು ತೊಳೆದು ಶುದ್ಧೀಕರಿಸಿ ಹೊಸ ಮನುಷ್ಯನಾಗಿ ನಿಲ್ಲಿಸಿದಂಥದ್ದು ಯೇಸು ಕ್ರಿಸ್ತನ ರಕ್ತವಾಗಿದೆ. ನೀನಿತನನ್ನು ಮರೆತರು, ನೀನಿತನನ್ನು ಯಾರಂತ ನೆನೆಸ್ಕೊಳ್ದೇ ಇದ್ರು, ಆತನನ್ನು ನೆನೆಸಿ ನಿನ್ನ ಬಳಿಗೆ ಸುವಾರ್ತೆಯನ್ನು ಕಳಿಸ್ತಾ ಇದ್ದೆ. ಒಂದು ದಿನ ನನ್ನ ಬಳಿಗೆ ಸುವಾರ್ತೆ ಕಳಿಸ್ತು. 3 ಸಾರಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ತಿರಸ್ಕಾರ ಮಾಡಿದ್ರು. 4ನೇ ಸಾರಿ ನನ್ನ ಬಳಿಗೆ ದೇವರ ವಾಕ್ಯ ಬಂದಾಗ, ನೋಡೇ ಬಿಡೋಣ, ಜೀವನದಲ್ಲಿ ನೊಂದೋಗಿದ್ದೇನೆ, ಬೆಂದೋಗಿದ್ದೇನೆ, ಸಾಯ್ತಾ ಇದ್ದೇನೆ, ಪಾಪ ಮಾಡ್ತಾ ಇದ್ದೇನೆ, ಅಲ್ಲೋಗ್ತಾ ಇದ್ದೇನೆ, ಇಲ್ಲೋಗ್ತಾ ಇದ್ದೇನೆ, ಎಲ್ಲೂ ಬಿಡುಗಡೆ ಸಿಗ್ತಲ್ಲ, ಇದೇನು ನನ್ನನ್ನು ಹುಡ್ಕೊಬೋತಾ ಇದ್ದಲ್ಲ, ಇದು ಏನು ನೋಡೋಣ ಅಂತ ಬೈಬಲ್ ತಗೊಂಡು ಓದುವಾಗ, ಚರ್ಚ್ಗೆ ಓದುವಾಗ ನಿಜವಾದ ದೇವರ ಕುರಿತು, ದೇವರ ಗುಣಲಕ್ಷಣವನ್ನು ಕುರಿತು ತಿಳಿದುಕೊಂಡು ಈ ದಿನ ಮನುಷ್ಯನಾಗಿ ಬದುಕ್ತಾ ಇದ್ದೀನಿ. ಒಂದು ದಿವಸ ಮಾನವ ಮೃಗನಾಗಿದೆ. ಮೃಗ ಪ್ರೇರಣೆಯನ್ನು ಭಯಂಕರವಾದಂಥ ವಿಲನ್ ಆದಂಥವರನ್ನು ಕರೆದು ಹೀರೋ ಆಗಿ ಮಾಡುವ ಆತನ ಒಬ್ಬನೇ ಒಬ್ಬ ನಿಜವಾದ ಹೀರೋ ಯೇಸು ಕ್ರಿಸ್ತನು ಮಾತ್ರ. ನಿಜವಾದ ಹೀರೋ ಯೇಸು ಕ್ರಿಸ್ತನು ಮಾತ್ರ. ಒಬ್ಬನನ್ನು ಬದಲಾಯಿಸುವವನೇ ನಿಜವಾದ ಹೀರೋ. ಒಬ್ಬನ ಗುಣಲಕ್ಷಣಗಳನ್ನು ಬದಲಾಯಿಸಿ ಒಳ್ಳೆ ಮಾರ್ಗದಲ್ಲಿ ನಡೆಸುವವನೇ ನಿಜವಾದ ಹೀರೋ. ನನ್ನ ಜೀವನದ ಪಾಲಿಗೆ, ಕ್ರೈಸ್ತರ ಜೀವನದ ಪಾಲಿಗೆ ನಿಜವಾದ ಹೀರೋ ಯೇಸು ಕ್ರಿಸ್ತನು ಮಾತ್ರ. ಆತನನ್ನೇ ಆರಾಧಿಸೋಣ, ಆತನನ್ನೇ ಸ್ತುತಿಸೋಣ ಎನ್ನುವಂಥ ಮಾತನ್ನು ನೋಡ್ಕೊಂಡಿದ್ವಲ್ಲ ಬೇರೆ. ಯೋಸೇಫನ ಜೀವಿತದಲ್ಲಿ ಪಾನದಾಯಕವನ್ನು ಮರೆತೋದು ದೇವರು ಮರೆಯದೆ ಯೋಸೇಫನಿಗೆ ಹೊಸ ಜೀವನವನ್ನು ಕೊಟ್ಟು ಜೈಲಿಂದ ಬಿಡುಗಡೆ ಮಾಡಿ ಐಗುಪ್ತದಲ್ಲಿ ಸರ್ವಾಧಿಕಾರಿಯಾಗಿ ನಿಲ್ಲಿಸಿದ್ದು ದೇವರ ಪ್ರೀತಿ, ದೇವರ ನೆನಪು ಬಹಳ ದೊಡ್ಡದು ಪ್ರಿಯ. 1000 ತಲೆಗಳಿಗೂ ದೇವರು ಮರೆಯಲ್ಲ ಪ್ರಿಯರೇ. ಒಂದು ವಚನವನ್ನು ನಾನು ನಿಮ್ಮ ಮುಂದೆ ಓದೋದಕ್ಕೆ ಇಷ್ಟಪಡ್ತೇನೆ. ಕೀರ್ತನೆ ಗ್ರಂಥ 105ನೇ ಅಧ್ಯಾಯ ಓದಿಕೊಂಡು ಮುಗಿಸಿಕೊಳ್ಳೋಣ. ದೇವರಿಗೆ ಎಷ್ಟು ವರ್ಷ ನೆನಪಿನ ಶಕ್ತಿ ಇರ್ತದೆ ಅಂತ ನೋಡೋಣ. ಕೀರ್ತನೆಗಳು 105ನೇ ಅಧ್ಯಾಯ 8ನೇ ವಚನ. ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ, ದೇವರು ಮಾತು ಕೊಟ್ಟರೆ 1000 ತಲೆವರೆಗೂ, ದೇವರು ನಮ್ಮ ಜೊತೆನೇ 2 ತಲೆವರೆಗೂ 3 ತಲೆವರೆಗೂ ಇದ್ಬಿಟ್ಟು 120 ವರ್ಷಕ್ಕೆ 40 ವರ್ಷಕ್ಕೆ ಒಬ್ಬ ಸತ್ತಿದ್ದಾನೆ, ಇನ್ನೊಬ್ಬ 40 ವರ್ಷಕ್ಕೆ ಒಬ್ಬ ಸತ್ತಿದ್ದಾನೆ, ಇನ್ನೊಬ್ಬ 40 ವರ್ಷ ಸತ್ತಿದ್ದಾನೆ. ದೇವರಿಗೆ 120 ವರ್ಷ ಆಯಿಸು, 3 ತಲೆವರೆಗೂ ಇದ್ಬಿಟ್ಟು ಸತ್ತೋಗೋರು ದೇವರಲ್ಲ. ಅರ್ಥ ಮಾಡ್ಕೊಳ್ಳಿ. 1000 ತಲೆಗಳವರೆಗೆ ಹಿಂದೇನೆ ಮಾತು ಕೊಟ್ಟಿದ್ದಂಥ ಮಾತು 1000 ತಲೆಗಳವರೆಗೂ ನೆರವೇರಿಸ್ತಾನಂತ. ದೇವರು ಬದುಕಿದ್ದಾನ, ಸತ್ತೋಗಿದ್ದಾನ, ಸತ್ತಿ ಸಮಾಧಿಯಾಗಿದ್ದಾನ.
ಜೀವಂತವಾಗಿದ್ದಾನೆ ಅಂತ ತಾನೇ ಅರ್ಥ. ಪ್ರೇರೆ ಅರ್ಥ ಮಾಡ್ಕೊಳ್ಳಿ ಪ್ರೇರೆ ಅರ್ಥ ಮಾಡ್ಕೊಳ್ಳಿ ಮಾತು. ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳುತ್ತಾನೆ. ಅಮ್ಮ ಮರೆತರು, ಅಪ್ಪ ಮರೆತರು, ಮಕ್ಕಳು ಮರೆತರು, ಸಂಬಂಧಿಕರು ಮರೆತರು, ಗುರುಗಳು ಮರೆತರು, ಯಾರು ಮರೆತರು, ತಾನು ಮಾತು ಕೊಟ್ಟಿದ್ದಂಥ ಮಾತು 1000 ತಲೆವರೆಗೂ ನೆನೆಸ್ಕೊಂಡು ಆ ಮಾತನ್ನು ನೆರವೇರಿಸ್ತಾರಂದರೆ ಆತನು ಪ್ರೇರೆ ದೇವರು, ಆತನು ಪ್ರೇರೆ ನಿಜವಾದ ಹೀರೋ. ನೆನೆಸ್ಕೊಂಡು ಉಪಕಾರ ಮಾಡುವವರು ದೇವರು. 1000 ತಲೆವರೆಗೂ ನೆನಪಲ್ಲಿ ಇಟ್ಕೊಂಡಿರ್ತಾರ. ಆತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇರುವವನು ಮತ್ತು ಸದಾ ಜೀವಿಸುವವನು. ನಮ್ಮ ಥರ ವಯಸ್ಸಾಗಲ್ಲ, ನಮ್ಮ ಥರ ಅನಾರೋಗ್ಯ ಬಂದು ಸಾಯಲ್ಲ. ದೇವರು ಸದಾ ಜೀವಿಸುವವನು. ನಮ್ಮ ಥರ ಅನೇಕ ತಲೆಮಾರುಗಳು ಮಣ್ಣಲ್ಲಿ ಮಣ್ಣಾಗಿ ಹೋದ್ರೂ ಆತನು ಬದುಕಿರುವ ಆತನು ಇನ್ನೊಂದು ಹೆಸರು ಇರುವಾತನು. ಮುಗೀತು. ಇರುವಾತನು, ಇದ್ದಾತನು, ಬರುವಾತನು. ಆತನೇ ಯೇಸು ಕ್ರಿಸ್ತನು. ನಮ್ಮ ಜೀವಿತ, ನಿಮ್ಮ ಜೀವಿತವನ್ನು ಬದಲಾಯಿಸಲು ಆತನು ಶಕ್ತನು ಅನ್ನುವಂಥ ಮಾತನ್ನು ಹೇಳುತ್ತಾ ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ತಂದೆ, ಪ್ರಪಂಚದಲ್ಲಿ ನಾವು ನೋಡುವಾಗ ತಾಯಂದಿರು ಮಕ್ಕಳನ್ನು ಮರೆಯುತ್ತಿದ್ದಾರೆ, ಮಕ್ಕಳು ತಂದೆ ತಾಯಿಯನ್ನು ಮರೆತಿದ್ದಾರೆ, ಸಂಬಂಧಿಕರು ಮತ್ತೊಬ್ಬ ಸಂಬಂಧಿಕರನ್ನು ಮರೆಯುತ್ತಿದ್ದಾರೆ. ತಾವು ಮಾಡಿದಂಥ ಉಪಕಾರಗಳನ್ನು ಮರೆತು ಮೋಸಗಾರರಾಗಿದ್ದಾರೆ ತಂದೆ. ಆದರೆ ನಾವೆಷ್ಟೇ ತಪ್ಪು ಮಾಡಿದರೂ ತಂದೆ, ನಮ್ಮ ಜೀವಿತದ ಒಳಿತಿಗಾಗಿ ನಾವು ಸತ್ತು ನಾಶನ ಮಾಡಿದರೆ ಹೋಗಬಾರದೆಂದು ನಮ್ಮನ್ನು ನೆನೆಸಿಕೊಂಡು ನಮ್ಮ ಅನಾರೋಗ್ಯದ ಸಮಸ್ಯೆಯಲ್ಲಿ ನಮಗೆ ಆರೋಗ್ಯವನ್ನು ಕೊಟ್ಟು, ನಾವು ಕಷ್ಟದಲ್ಲಿದ್ದಾಗ ನಮಗೆ ಸಹಾಯವನ್ನು ಮಾಡುತ್ತಾ, ನಾವು ಹಿಂಸೆಯಲ್ಲಿದ್ದಾಗ ನಮ್ಮನ್ನು ಹಿಂಸೆಯಿಂದ ಬಿಡಿಸಿ, ನಾವು ಅಂಧಕಾರದಲ್ಲಿದ್ದಾಗ ಅಂಧಕಾರದ ದೊರೆತನದಿಂದ ಬಿಡಿಸಿ ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಬೆಳಕಿನ ರಾಜ್ಯದಲ್ಲೇ ಸೇರಿಸಿದಂಥದ್ದು ನಿಮ್ಮ ಪ್ರೀತಿಯಾಗಿದೆ ತಂದೆ. ಈ ಪ್ರೀತಿಗೆ ತಂದೆ ಕಡೆಯವರೆಗೂ ಸಾಕ್ಷಿಯಾಗಿ ಜೀವಿಸುವ ಹಾಗೆ ಸಹಾಯ ಮಾಡಿದೆ ತಂದೆ. ನನ್ನ ಜೀವಿತದಲ್ಲಿ ಮಾಡಿರುವಂಥ ಅನೇಕ ಒಳ್ಳೆಯ ಅದ್ಭುತ ಕಾರ್ಯಗಳನ್ನು, ಇತರ ಜೀವಿತಗಳನ್ನು ಮಾಡಿ ಅವರನ್ನು ಕೂಡ ಕಾಪಾಡಿರಿ. ಅವರು ಕೂಡ ತಂದೆ ನಿಮ್ಮ ಉಪಕಾರಗಳನ್ನು, ನಿಮ್ಮ ಒಂದು ಪ್ರೀತಿಯನ್ನು ಇತರರಿಗೆ ಹೇಳುವಂಥ ಮನಸ್ಸನ್ನು ಅವರಿಗೆ ಕೊಟ್ಟು ಬದಲಾಯಿಸಿ ಅವರ ಜೀವಿತವನ್ನು ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಮಾದರಿಯಾಗಿ ನಡೆಸಬೇಕೆಂದು ಈ ಪ್ರಾರ್ಥನಾ ಮನ ವಿಜ್ಞಾಪನೆಯನ್ನು ರಕ್ಷಕನಾದ ಕ್ರಿಸ್ತೇಸನೊಂದನ್ನು ಪ್ರಾರ್ಥಿಸಬೇಡಿ ಹೊಂದಿದಪ್ಪ ತಂದೆ. ಆಮೇಲೆ ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಥ್ಯಾಂಕ್ ಯು.